ತುಂಬ ಈಸಿಯಾಗಿ ಇರುವಂತಹ ಪೇಪರ್. ಇದರ ಕೀ ಆನ್ಸರನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಫ್ರೆಂಡ್ಸ್. ಈ ಕೀ ಆನ್ಸರನ್ನು ನೀವು ನೋಡಿ ನಿಮ್ಗೆ ಅಕಸ್ಮಾತ್ ನಿಮಗೆ ಆನ್ಸರ್ ಗೊತ್ತಾಗಲಿಲ್ಲ ಅಂದರೆ ಕೀ ಆನ್ಸರನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರೋ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದು ಟೀಚರ್ಸ್ ಪ್ರಿಪ್ರೇಷನ್ ಆಗಿರುತ್ತೆ. ಶಿಕ್ಷಕರ ನೇಮಕಾತಿ ಪೂರ್ವ ಸಿದ್ಧತೆ. ಇದು PST ಪೇಪರ್ 2 ಮಾಡೆಲ್ ಪೇಪರ್ ಆಗಿರುತ್ತೆ, ಸೆಟ್ 1. ಈಗ ಏನು ಅಧಿಕೃತವಾಗಿ ಯಾವ ಪ್ಯಾಟ್ರನನ್ನು ಎಕ್ಸಾಮ್ ಪ್ಯಾಟ್ರನನ್ನು ಬಿಟ್ಟಿದ್ದಾರೆ ಅದೇ ಪ್ಯಾಟ್ರನ್ನಲ್ಲಿ ಒಂದು ಮಾಡೆಲ್ ಕ್ವೆಶನ್ ಪೇಪರ್ ಕೂಡ ಬಂದಿದೆ. ಆ ಪೇಪರೇ ಇದಾಗಿರುತ್ತೆ. ಸೊ ಇಲ್ಲಿ ಫಸ್ಟಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾನೇನು ಇದನ್ನು ಮಾಡೆಲ್ ಪೇಪರ್ ಅಂತ ಹೇಳ್ದೆ ಅಲ್ವಾ. ಸೊ ನಮಗೆ ಎಕ್ಸಾಕ್ಟಾಗಿ ಎಕ್ಸಾಮ್ ಹಾಲಲ್ಲಿ ಯಾವ ರೀತಿಯ ಪೇಪರನ್ನು ಕೊಡ್ತಾರೋ ಅದೇ ರೀತಿಯಾದಂತಹ ಮಾಡೆಲ್ ಪೇಪರ್ ಆಗಿರುತ್ತೆ ಇದು. ಇದರಲ್ಲಿ ಎಲ್ಲ ರೀತಿಯ ಇನ್ಸ್ಟ್ರಕ್ಷನ್ಸ್ ಕೂಡ ಸೇಮ್ ಇದೆ. ಏನು ನಾವು ಎಕ್ಸಾಮ್ಗೆ ಹೇಗೆ ಹೋಗಬೇಕು, ಎಷ್ಟೊತ್ತಿಗೆ ಹೋಗಬೇಕು, ಎಷ್ಟು ಗಂಟೆ ಮುಂಚಿತವಾಗಿ ನಾವು ನಮ್ಮ ಪ್ಲೇಸಲ್ಲಿ ಇರಬೇಕು, OMR ನಾವು ಹೇಗೆ ಫಿಲ್ ಮಾಡಬೇಕು. ಸೊ ಇದೆಲ್ಲದೂ ಕೂಡ, ಹಾಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್, ಇದೆಲ್ಲದೂ ಕೂಡ ಪ್ರತಿಯೊಂದು ಕೂಡ ನೀಟಾಗಿ ಸೂಚನೆಗಳನ್ನು ಕೊಡಲಾಗಿದೆ ಫ್ರೆಂಡ್ಸ್. ಹಾಗೆಯೇ ಈಗ ನಾವು PST ಪೇಪರ್ 2 ಅಲ್ಲಿ ಮೊದಲಿಗೆ ವಿಜ್ಞಾನ ಮತ್ತು ಗಣಿತ, ನಾನು ಇದನ್ನು ಕ್ವೆಶನ್ಸನ್ನು ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಪ್ರಶ್ನೆಯನ್ನು ನಾನು ಹಾಗೆ ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ. ನಿಮಗೆ ಬೇಕು ಅಂತಂದರೆ ನೀವು ವಿಡಿಯೋನ ಪಾಸ್ ಮಾಡಿ ಪ್ರಶ್ನೆಗಳನ್ನು ಬರ್ಕೊಳ್ಬೋದು. ಎಕ್ಸಾಮ್ಸಿಗೆ ನಾವು ಇಲ್ಲಿ ಫಸ್ಟ್ ಗಣಿತ ಮತ್ತು ವಿಜ್ಞಾನ ವಿಷಯದ ಕ್ವೆಶನ್ ನಂಬರ್ ನೋಡಿ 1ರಿಂದ 35 ಇದೆ. ಸೊ ಇಲ್ಲಿ ನಿಮಗೆ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದು ಮಾಡೆಲ್ ಕ್ವೆಶನ್ ಪೇಪರಲ್ಲಿ ತುಂಬ ಈಸಿಯಾಗಿ ಸಿಗುವಂಥದ್ದು. ಈ ಒಂದು ಪೇಪರನ್ನು ನೀವೊಂದು ಮಾದರಿಯನ್ನಾಗಿ ಇಟ್ಕೊಂಡು ಇದನ್ನು ಯಾವ್ಯಾವ ಪ್ಯಾಟ್ರನಲ್ಲಿ ಕ್ವೆಶನ್ಸ್ ಇದೆ ಅದನ್ನು ನೀವು ಒಂದೊಂದೇ ಸಾಲ್ವ್ ಮಾಡ್ತಾ ಹೋಗಬೇಕು. ಎಲ್ಲ ಒಂದೇ ಪ್ಯಾಟ್ರನಲ್ಲಿ ಕ್ವೆಶನ್ಸನ್ನು ಸಾಲ್ವ್ ಮಾಡ್ಕೊಂಡು ಓದಿದ್ದೀನಿ ಅಂತ ಹೇಳುವಂಥದ್ದು ತುಂಬ ವೇಸ್ಟ್ ಅನಿಸುತ್ತೆ. ಅದೇ ಯಾವ ರೀತಿಯಾದಂತಹ ಕ್ವೆಶನ್ಸನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಎಲ್ಲ ಪ್ಯಾಟ್ರನ್ ಇದು ಕೂಡ ಒಂದೊಂದು ಕ್ವೆಶನ್ಸನ್ನು ನಾವು ಸಾಲ್ವ್ ಮಾಡ್ಕೋಬೇಕು. ಆಗ ನೆಕ್ಸ್ಟ್ ನಮಗೆ ಮಾಡೆಲ್ ಪೇಪರನ್ನು ಬಂದಾಗ ಅದನ್ನು ನಾವಾಗೆ ಸಾಲ್ವ್ ಮಾಡಿದರೆ ಯಾವ ರೀತಿಯ ಕ್ವೆಶನ್ಸ್ ಬರುತ್ತೆ ಅನ್ನೋದು ನಮಗೆ ಕನ್ಫರ್ಮ್ ಆಗುತ್ತೆ. ಅದರಲ್ಲಿ ನಂಬರ್ಸ್ ಚೇಂಜ್ ಇರ್ಬೋದು ಅಥವಾ ಬೇರೆ ಇರ್ಬೋದು, ಬಟ್ ಕೊಡುವಂಥ ಕಾನ್ಸೆಪ್ಟ್ ಒಂದೇ ಆಗಿರುತ್ತೆ. ಯಾವ ಕಾನ್ಸೆಪ್ಟ್ ಮೇಲೆ ಕ್ವೆಶನ್ಸ್ ಬರುತ್ತೆ ಅನ್ನೋದು ಸೇಮ್ ಆಗಿರುತ್ತೆ ಫ್ರೆಂಡ್ಸ್. ಇದು PST ಪೇಪರ್ ಆಗಿರುತ್ತೆ. PST ಪೇಪರಲ್ಲಿ ಈಗ ನೀವು ನೋಡ್ತಾ ಇರ್ಬೋದು 1ರಿಂದ 35 ಪ್ರಶ್ನೆಗಳು ವಿಜ್ಞಾನ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಓಕೆ, ಈಗ 35 ಕ್ವೆಶನ್ಸ್ ಆಗಿದೆ. ನೆಕ್ಸ್ಟ್ ಬರುವಂಥದ್ದು ಗಣಿತ ಬೋಧನಾಶಾಸ್ತ್ರ ಪ್ರಶ್ನೆಗಳು 36ರಿಂದ 50. ಬೋಧನಾಶಾಸ್ತ್ರ ನಾವೇನು DED ಅಲ್ಲಿ ಏನು ನಾವು ಓದಿದ್ದೀವಿ, ಸೊ ಅದರ ಬೇಸ್ ಮೇಲೆ ನಮಗೆ ಕ್ವೆಶನ್ಸ್ ಇದೆ. ನಿಮ್ಮ ಹತ್ರ ಏನಾದರೂ DED ಇದು ಒಂದು ಟೆಕ್ಸ್ಟ್ ಬುಕ್ಸ್ ಏನಾದರೂ ಇದೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರಶ್ನೆಗಳು ಇರುವಂಥದ್ದು. ಅದನ್ನು ನೀವು ಆ ಬುಕ್ಕಲ್ಲಿ ಓದ್ಕೊಳ್ಬೋದು. ಅಕಸ್ಮಾತ್ ಆ ಬುಕ್ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಈ ಮಾಡೆಲ್ ಕ್ವೆಶನ್ ಪೇಪರಿಗೆ ನೀವು ಸರಿಯಾಗಿ ಪ್ರಿಪೇರ್ ಆಗಬೇಕಾಗತ್ತೆ. ಅಕಸ್ಮಾತ್ ನಿಮ್ಮ ಹತ್ರ ಯಾವ ಒಂದು ಮೆಟೀರಿಯಲ್ ಕೂಡ ಇಲ್ಲ ಅಂತ ಹೇಳುವವರು ನೀವೇನಪ್ಪ ಮಾಡಬೇಕು ಅಂದರೆ ಈ ಮಾಡೆಲ್ ಕ್ವೆಶನ್ ಪೇಪರ್ಸನ್ನು ನೀವೊಂದಷ್ಟನ್ನು ನೀವು ಕಲೆಕ್ಟ್ ಮಾಡ್ಕೊಳ್ಬೇಕು. ನಿಮಗೆ ಈ ಒಂದು ಮಾಡೆಲ್ ಕ್ವೆಶನ್ ಪೇಪರ್ ನೋಡಿ ಇಲ್ಲಿಗೆ ಗಣಿತ ಬೋಧನಾಶಾಸ್ತ್ರದ್ದು ಮುಗಿದಿದೆ. ನೆಕ್ಸ್ಟ್ ಭೌತಶಾಸ್ತ್ರ ಪ್ರಶ್ನೆಗಳು 51ರಿಂದ 65. ಸೊ ನಿಮಗೆ ಈ ಮಾಡೆಲ್ ಕ್ವೆಶನ್ ಪೇಪರ್ ಏನಾದರೂ ಬೇಕು ಅಂತ ಹೇಳಿದ್ರೆ ನನ್ನ ವಾಟ್ಸಪ್ ಚಾನಲ್ನ ಲಿಂಕನ್ನು ನಾನು ನಿಮಗೆ ಶೇರ್ ಮಾಡ್ತೇನೆ. ಸೊ ಅದನ್ನು ನೀವು ಫಾಲೋ ಮಾಡಿದರೆ ನಿಮಗೆ ಈ ಒಂದು PDF ನೀವು ಅದರಲ್ಲಿ ಮೆಸೇಜ್ ಮಾಡಿದರೆ ನಾನು ನಿಮಗೆ ಖಂಡಿತವಾಗ್ಲೂ ಈ ಒಂದು PDF ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಫ್ರೆಂಡ್ಸ್. ನೆಕ್ಸ್ಟ್ ಬರುವಂಥದ್ದು ರಸಾಯನಶಾಸ್ತ್ರ ಪ್ರಶ್ನೆಗಳು 66ರಿಂದ 77 ಆಗಿರುತ್ತೆ. ಎಲ್ಲದೂ ಕೂಡ DED ಅಲ್ಲಿ ನೀವೇನು ಕಲ್ತಿದ್ದೀರಾ ಅದೇ ಆಗಿರುತ್ತೆ. ನೀವೇನಾದರೂ ಮುಂದೆ ಹೈಯರ್ ಸ್ಟಡೀಸ್ ಮಾಡಿದ್ರಂತೂ ತುಂಬಾ ಈಸಿಯಾಗಿ ನೀವೊಂದು ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನೀವೀಗ ಮಾಡಬೇಕಾಗಿರೋಂಥ ಕೆಲಸಗಳು ಏನಪ್ಪ ಅಂತ ಹೇಳಿದ್ರೆ ಮಾಡೆಲ್ ಕ್ವೆಶನ್ ಪೇಪರನ್ನು ಸಾಲ್ವ್ ಮಾಡುವಂಥದ್ದು ಮತ್ತು ಸೈನ್ಸ್ ಟೆಕ್ಸ್ಟ್ ಬುಕ್ಸನ್ನು ನೀವು ಓದ್ಕೊಳ್ಬೇಕು. ಪರಿಸರ ಟೆಕ್ಸ್ಟ್ ಬುಕ್ಸ್ ಆಗಿರ್ಬೋದು,
ಫಿಫ್ತ್ ಫೋರ್ತಿಂದ ಪರಿಸರ ಟೆಕ್ಸ್ಟ್ ಬುಕ್ಸ್ ಆಗಿರ್ಬೋದು, ಅಥವಾ ಸೈನ್ಸ್ ಸೈನ್ಸ್ ಸಿಕ್ಸ್ತ್ ಸೆವೆಂತ್ ಸೈನ್ಸ್ ಟೆಕ್ಸ್ಟ್ ಬುಕ್ಸ್ ಆಗಿರ್ಬೋದು, ಇದೆಲ್ಲದನ್ನು ಕೂಡ ನೀವು ಕರೆಕ್ಟಾಗಿ ಓದ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಜೀವಶಾಸ್ತ್ರ ಮತ್ತು ಪರಿಸರದ ಪ್ರಶ್ನೆಗಳು 78ರಿಂದ 92 ನೀವು ನೋಡ್ತಾ ಇರ್ಬೋದು. ತುಂಬ ಈಸಿಯಾಗಿ ಇರುವಂತಹ ಪೇಪರ್. ಇದರ ಕೀ ಆನ್ಸರನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಫ್ರೆಂಡ್ಸ್. ಈ ಕೀ ಆನ್ಸರನ್ನು ನೀವು ನೋಡಿ, ನಿಮ್ಗೆ ಅಕಸ್ಮಾತ್ ನಿಮಗೆ ಆನ್ಸರ್ ಗೊತ್ತಾಗಲಿಲ್ಲ ಅಂದರೆ ಕೀ ಆನ್ಸರನ್ನು ಕೂಡ ನೀವು ರೆಫರ್ ಮಾಡ್ಬೋದು. ವಿಜ್ಞಾನ ಬೋಧನಾಶಾಸ್ತ್ರ ಪ್ರಶ್ನೆಗಳು 93ರಿಂದ 100. ಸೊ ಇದಿಷ್ಟು ಪ್ರಶ್ನೆಗಳು ಕೂಡ ನಮ್ಮ ಪೇಪರ್ 2 PST ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಇದು ಇಲ್ಲಿಗೆ ಎಂಡ್ ಆಯಿತು. ಇದಿಷ್ಟು ಕ್ವೆಶನ್ ಪೇಪರ್ ಆಗಿರುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಕೀ ಆನ್ಸರನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇನ್ನೂ ಹೆಚ್ಚಿನ ಮಾಡೆಲ್ ಕ್ವೆಶನ್ ಪೇಪರ್ಸನ್ನು ನಮ್ಮ ಚಾನಲಲ್ಲಿ ಹಾಕ್ತಾ ಹೋಗ್ತೀವಿ. ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಅದನ್ನು ಕೂಡ ರೆಫರ್ ಮಾಡ್ಕೊಳ್ಳಿ. ಹಾಗೆಯೇ ನಾನು ನಿಮಗೆ ಸಲಹೆಯನ್ನು ಕೊಟ್ಟಂಥ ಟೆಕ್ಸ್ಟ್ ಬುಕ್ಸನ್ನು ಕೂಡ ನೀವು ರೆಫರ್ ಮಾಡ್ಕೊಳ್ಳಿ. ನೀವೇನಾದರೂ ಹೊರಗಡೆ ಕೋಚಿಂಗ್ ತೊಗೊಂಡಿದ್ದೀರಾ ಅಂದರೆ ಓಕೆ, ಇಲ್ಲದಿದ್ದರೆ ಇದಿಷ್ಟನ್ನು ಕೂಡ ನೀವು ಓದ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.